ಆಚಿ ಚಿಕನ್ ಮಸಾಲಾ. ದುಬಾರಿಯಲ್ಲಿ ಮಾರ್ತಾಂಡ ಆನೆ ಸಾವಿಗೆ ಮಾವುತ ಕಣ್ಣೀರ್ ಹಾಕಿರೋದು. ಮಾರ್ತಾಂಡನ ಶವದ ಮುಂದೆ ಮಾವುತ ಗೋಳಾಡಿದ್ದಾನೆ. ಮಾರ್ತಾಂಡನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಮಾವುತ. ಚಿಕಿತ್ಸೆ ಫಲಿಸದೆ ನಿನ್ನೆ ಸಾವನ್ನಪ್ಪಿದ್ದ ಮಾರ್ತಾಂಡ ಆನೆ. ಮಾರ್ತಾಂಡ ಆನೆ ಜೊತೆ ಕಾಳಗ ನಡೆಸಿದ್ದ ಕಂಚನ್ ತಿವಿತದಿಂದ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಹೊಟ್ಟೆ, ಕಿವಿ ಹಾಗೂ ಇತರೆ ಭಾಗಗಳಿಗೆ ಗಾಯ ಆಗಿತ್ತು. ಮಾರ್ತಾಂಡ ಆನೆಗೆ ಶಿಬಿರದಲ್ಲೇ ವೈದ್ಯರಿಂದ ಚಿಕಿತ್ಸೆ ನೀಡಿದ್ರು. ಅದರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ ಮಾರ್ತಾಂಡ ಕೊಡಗು ಜಿಲ್ಲೆ ದುಬಾರೆ ಆನೆ ಶಿಬಿರದಲ್ಲಿ ನಡೆದಿದ್ದಂಥ ಘಟನೆ. क्या करता हुआ क्या करने जाता बाप, मेरे बच्चा पर ऐसा खपा लिया उसने। क्या करता हुआ क्या करने जाता बाप, मेरे बच्चा पर ऐसा खपा लिया उसने। ನೋಡಿ, ಅದು ಬಾಂಡಿಂಗ್ ಅಂತ ನಾವು ಹೇಳ್ತೀವಲ್ವ, ಅಥವಾ ಭಾವನಾತ್ಮಕವಾಗಿ ನಾವು ಯಾರಿಗೋ ಅಟ್ಯಾಚ್ಡ್ ಆಗಿರ್ತೀವಿ ಅಂತ ಅಂದಾಗ ಅದು ಮನುಷ್ಯರಾಗಿರಲಿ ಪ್ರಾಣಿ ಆಗಿರಲಿ ನೋವಾಗತ್ತೆ, ಆಘಾತ ಆಗತ್ತೆ, ಒಪ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಇದಕ್ಕೇ ಹೇಳೋದು ಈ ಪ್ರೀತಿ ಅನ್ನೋದು ಅಥವಾ ಬಾಂಧವ್ಯ ಅನ್ನೋದು ಖಾಲಿ ಮನುಷ್ಯರಿಗೆ ಮಾತ್ರ ಅಂತ ಅಲ್ಲ, ಆ ಪ್ರಾಣಿ ಮತ್ತು ಮನುಷ್ಯನಿಗೂ ಕೂಡ ಅದಿರತ್ತೆ. ನೋಡಿ, ಮಾರ್ತಾಂಡಂಗೆ ದಿನ ಬೆಳಗ್ಗೆ ಆದರೆ ಊಟಕ್ಕೆ ಕೊಡೋದು, ತಿನ್ನಕ್ಕೆ ಕೊಡೋದು, ಸ್ನಾನ ಮಾಡಿಸೋದು, ಅವನಿಗೇನಾದರೂ ಹುಷಾರಿಲ್ಲ ಅಂತಂದರೆ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾಯಿರ್ತಿತ್ತು ಇವರೇನೆ. ಮಗು ಥರ ನೋಡ್ಕೊಳ್ತಾ ಇದ್ರು. ಈಗ ಮಾರ್ತಾಂಡಂಗೆ ಇಷ್ಟೆಲ್ಲ ನೋವಾಯಿತು, ಜೀವನೇ ಹೋಯಿತು, ಅಷ್ಟು ದೊಡ್ಡ ಜೀವ ಬಿಟ್ಟು ಮಲಗಿದೆ, ನೋವಾಗತ್ತೆ ಅಲ್ವಾ, ಕಷ್ಟ ಆಗತ್ತೆ. ತುಂಬ ಅಳ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಕಾರಣ ಅವ್ರ ಜೀವನನೇ ಇದಾಗಿತ್ತು. ದಿನ ಬೆಳಗಾದರೆ ಮಾರ್ತಾಂಡನ ನೋಡ್ಕೊಳ್ಳೋದೇ ಜೀವನ. ನಾಳೆಯಿಂದ ಅದೇ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೇಳೋದು ಯಾವಾಗ್ಲೂ ಕಳ್ಕೊಂಡವ್ರಿಗೇನೆ ಕಳೆದುಕೊಂಡಿದ್ರ ಬೆಲೆ ಗೊತ್ತಾಗತ್ತೆ ಅಂತ. ನಾವಿರುವಾಗ ನೋಡಿ ಒಮ್ಮೊಮ್ಮೆ ಇದೇ ಬಿಡು, ಪ್ರಾಣಿ ಆಗಲಿ ಮನುಷ್ಯರು ಆಗಲಿ, ಬರೀ ಇದೇ ಆಯಿತು, ಇವ್ರನ್ನ ನೋಡೋದೇ ಆಯಿತು, ಇವ್ರ ಹತ್ರ ಮಾತಾಡೋದೇ ಆಯಿತು, ಬರೀ ಸಾಕೋದೇ ಆಯಿತು ಅಂತ ಅಂದ್ಕೊಳ್ತೀವಿ. ಬಟ್ ಆ ನೆಕ್ಸ್ಟ್ ಕ್ಷಣದಿಂದ ಆ ವ್ಯಕ್ತಿ, ಆ ವಸ್ತು, ಆ ಪ್ರಾಣಿ ಇಲ್ಲ ಅಂತ ಅಂದಾಗ ತಡ್ಕೊಳಕ್ಕಾಗಲ್ಲ. ಮಗು ಥರ ತಪ್ಕೊಂಡು ಅಳ್ತಾ ಇರೋದು ನೋಡಿದ್ರೆ ಎಂಥವ್ರ ಕಣ್ಣಲ್ಲಾದರೂ ನೀರು ಬರುತ್ತೆ. ಅದರಲ್ಲೂ ಈ ಭಾವನಾತ್ಮಕ ಜೀವಿಗಳಿರ್ತಾರಲ್ಲ, ಇವ್ರುಗಳಿಗೆ ಒಂಥರ ಡೇಂಜರಸ್ ರೀತಿಯಾದಂಥ ಜೀವನ. ಹಚ್ಕೊಬಿಟ್ಟಿರ್ತಾರೆ, ತಕ್ಷಣಕ್ಕೆ ಬಿಡೋಕ್ಕಾಗಲ್ಲ, ಬಿಟ್ಟು ಇರೋಕ್ಕಾಗಲ್ಲ, ನೆನಪಿಸ್ಕೊಳ್ದೆ ಇರೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಇಡೀ ಜೀವನನೇ ಒಂದು ರೀತಿಯಾಗಿ ಖಾಲಿನೇನೋ, ಇನ್ಮೇಲೆ ಏನೂ ಇರಲ್ವೇನೋ ಅನ್ನೋ ಹಂತಕ್ಕೆ ಬಂದುಬಿಡ್ತಾರೆ. ನೀವು ಪ್ರಾಕ್ಟಿಕಲ್ ಆಗಿರೋರನ್ನ ಕೇಳಿ, ಏನು ಇದ್ರು ಇದ್ದಾರೆ, ಇಲ್ವಾ ಇಲ್ಲ ಅನ್ನೋ ಹಂತಕ್ಕೆ ಬರ್ತಾರೆ. ಬಟ್ ನೀವು ಭಾವನಾತ್ಮಕವಾಗಿ ಬದುಕೋರಿಗೆ ಇದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಏನ್ರಿ ಒಂದು ಪ್ರಾಣಿ ರೀ, ಅದರಲ್ಲೇನ್ರಿ ಇದೆ ಅನ್ನೋರು ಇರ್ತಾರೆ.
ಅದು ಅವ್ರವ್ರ ಸ್ವಭಾವ, ಅವ್ರವ್ರ ಹುಟ್ಟು ಗುಣ, ನಾವು ಬದಲಾಯಿಸ್ಕೊಳ್ಳಿ ಅನ್ನೋಕ್ಕಾಗಲ್ಲ. ಆದರೆ ಹಚ್ಕೊಂಡಿರೋರಿಗೆ ಕಷ್ಟ ಆಗತ್ತೆ. ಅದು ಮನುಷ್ಯರಾಗಲಿ ಪ್ರಾಣಿ ಆಗಲಿ, ಒಂದು ಕ್ಷಣನೂ ಎದ್ದೇಳಲ್ಲ, ನಮ್ಮ ಜೊತೆಗಿರೋದೇ ಇಲ್ಲ ಅಂತ ಅಂದಾಗ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದೇ ಒಂದು ಘಟನೆ ಆಗದೆ ಹೋಗಿದ್ರೆ, ಕಂಜನ ಆ ರೀತಿಯಾಗಿ ವರ್ತಿಸ್ತಾ ಇದ್ದಿದ್ರೆ, ಅಥವಾ ಮಾರ್ತಂಡ ಅವತ್ತು ನಿಂತ್ಕೊಂಡಿದ್ದಿದ್ರೆ, ಅಥವಾ ಮಾರ್ತಂಡಂಗೆ ಜಾಸ್ತಿ ಪೆಟ್ಟಾಗದೇ ಇದ್ದಿದ್ರೆ, ಟ್ರೀಟ್ಮೆಂಟಿಗೆ ಫಲಿಸಿದ್ರೆ, ಅಷ್ಟು ದೊಡ್ಡ ದೇಹ ಜೀವ ಬಿಡೋ ಹಂತಕ್ಕೆ ಮಾರ್ತಂಡಂಗೆ ನೋವಾಗಿತ್ತು ಅಂತಂದರೆ, ಅಥವಾ ನೋವು ತಿಂದಿದ್ದ ಅಂತಂದರೆ, ಎಷ್ಟು ನೋವು ತಿಂದಿರಬೇಡ ಸಾಯೋ ಕಾಲದಲ್ಲಿ ಹೇಳಿ ನೋಡೋಣ. ಪಾಪ ಮಾವುತ ಬಿಕ್ಕಿ ಅಳ್ತಾ ಇರೋದು. ನಾವೆಷ್ಟೋ ವೀಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದರಲ್ಲೆಲ್ಲ ನೋಡ್ತಾ ಇರ್ತೀವಿ. ಅಂದರೆ ಆನೆಗೂ ಮತ್ತು ಮಾವುತನಿಗೂ ಯಾವ ಥರ ಒಂದು ಅವಿನಾಭಾವ ಸಂಬಂಧ ಅನ್ನೋದಿರತ್ತೆ ಅಂತ. ಎಷ್ಟೋ ಆನೆಗಳು ತಲೆ ಬಾಚು ಅನ್ನೋದು, ಮಲ್ಗುಸು ಅನ್ನೋದು, ಇಲ್ಲೇ ಇರು ನೀನು ಅನ್ನೋದು, ಹೋಗಕ್ಕೆ ಬಿಡದೇ ಇರೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ನೋಡ್ತಾ ಇರ್ತೀವಿ. ಇಲ್ಲೂ ಹಾಗೇ ಒಂದು ಅಟ್ಯಾಚ್ಮೆಂಟ್ ಇತ್ತು ಅಂತ ಅನಿಸುತ್ತೆ.